ಹಾಯ್, ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಈ ಮನೆ ಸುಳ್ಯ ತಾಲೂಕಿನಲ್ಲಿರುವಂತಹ ಜಾಕೆ ಕುಟುಂಬಕ್ಕೆ ಸೇರಿದ್ದು. ಜಾಕೆ ಹೌಸ್ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಈ ಮನೆನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಗೇಟ್ನಿಂದ ನಮ್ಮ ಪಯಣ ಶುರುವಾಗುತ್ತೆ. ಗೇಟ್ ಬರೋವರೆಗೂ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಇಷ್ಟು ದೊಡ್ಡ ಮನೆ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ರಸ್ತೆಯಲ್ಲಿ ನೀವು ಬರ್ತಾ ಇದ್ದ ಹಾಗೆ ಎತ್ತರೆತ್ತರಕ್ಕೆ ಡ್ರೈವ್ ಮಾಡ್ತಾ ಬರ್ತಿದ್ದ ಹಾಗೆ ದಟ್ಟವಾದಂತಹ ಕಾಡಿನ ಒಳಗಡೆ ಹೋದಂತಹ ಒಂದು ಅನುಭವ ಅನ್ನೋದು ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿರುವಂತಹ ಎತ್ತರವಾಗಿರುವಂಥ ಮರಗಳನ್ನೆಲ್ಲ ನೋಡಿದ್ರೇ ಅನಿಸುತ್ತೆ ಅಲ್ವಾ? ಇಷ್ಟು ದಟ್ಟವಾದಂತಹ ಮರಗಳನ್ನು ನಾವು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ನೋಡೋದಕ್ಕೆ ಸಾಧ್ಯ, ಕೆಲವು ಕಡೆಗಳಲ್ಲಿ ಮಾತ್ರ ಇರೋದು. ಆ್ಯಂಡ್ ಅದು ನಾವು ಹೋಗುವಂಥ ಸಮಯಕ್ಕೆ ಸಂಜೆ ಗತ್ತಲು ಕವಿದಂತಹ ಸಮಯ. ಅದಂತೂ ಡಿಫ್ರೆಂಟ್ ಆದಂಥ ಅನುಭವ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಂದಹಾಗೆ ಈ ಮನೆಯನ್ನು ಕಟ್ಟಿಸಿ ಒಂದು 74-75 ವರ್ಷ ಆಗಿರ್ಬೋದಂತೆ ಅಂದಾಜು. ಹಾಗೆ ಸುಳ್ಯ ತಾಲೂಕಿನಲ್ಲಿ ಜಾಕೆ ಪರಮೇಶ್ವರ ಗೌಡ ಅವರು ಕಟ್ಟಿದಂತಹ ಮನೆ ಇದು. ಅವರು ಅನೇಕ ಸಹಕಾರಿ ಸಂಘಗಳ ಸ್ಥಾಪನೆಗಾಗಿ, ಅದರ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಹಾಗೆ ಅಂದಿನ ಅವಿಭಜಿತ ಪುತ್ತೂರು ತಾಲೂಕಿನ ಬೋರ್ಡ್ ಸದಸ್ಯರಾಗಿ, ಬಳಿಕ ಸುಳ್ಯ ತಾಲೂಕು ರಚನೆಯಾದಾಗ ಸುಳ್ಯ ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ 2 ಅವಧಿಯ 10 ವರ್ಷ ಸೇವೆ ಸಲ್ಲಿಸಿದವರಂತೆ. ಆ್ಯಂಡ್ ಬಹಳಷ್ಟು ಸಮಾಜ ಸೇವೆಯ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಪಂಜಾಬ್ ಬೋರ್ಡ್ ಹೈಸ್ಕೂಲ್ನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ. ನ್ಯಾಯ ತೀರ್ಮಾನವನ್ನು ಮಾಡಿ ಅದೆಷ್ಟೋ ಸಮಸ್ಯೆಗಳು ಕೋರ್ಟ್ ಮೆಟ್ಟಿಲೇರದಂತೆ ನೋಡಿಕೊಂಡಂತಹ ಒಬ್ಬ ಅದ್ಭುತ ವ್ಯಕ್ತಿ ಅನ್ನುವಂತಹ ಒಂದು ಮಾತನ್ನು ಕೇಳ್ತಾ ಇದ್ದೆ. ಹಾಗೆ ಜಾಕೆ ಪರಮೇಶ್ವರ ಗೌಡರ ಒಂದು ಮನೆ ಇದೆ ಅಲ್ವಾ, ಈ ಮನೆಯನ್ನು ಕಟ್ಟುವಾಗ ಅಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಕಲ್ಲುಗಳನ್ನು ಸಾಗಿಸಿದಂತಹ ನೆನಪು ಅಂತ ಅವರ ಹಿರಿಮಗಳು ಹೇಳ್ತಾ ಇದ್ರು. ಅಂದಹಾಗೆ ಈ ಮನೆ ಇರೋದು ಈ ಬಂಟಮಲೆಗೆ ಚಾಚಿಕೊಂಡು. ಹಿಂದೆ ಮನೆಯ ಹಿಂದ್ಗಡೆ ನಿಮಗೆ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ, ಅದು ಬಂಟಮಲೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಪರಿಚಯ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಭವ್ಯವಾದಂತಹ ಒಂದು ಹೆಂಚಿನ ಮನೆ, ಒಳಗಡೆ ಎಲ್ಲ ಕಂಪ್ಲೀಟಾಗಿ ಮರದಿಂದ ಮಾಡಿದ್ದಾರೆ. ಇಷ್ಟು ದೊಡ್ಡದಾದಂತಹ ಮನೆ ಅಂದಮೇಲೆ ಮನೆ ತುಂಬ ಜನ ಇರುವಂತಹ ಕಾಲ ಒಂದಿತ್ತು ಅನ್ನುವಂಥದ್ದು ಖಂಡಿತವಾಗಿಯೂ ಸತ್ಯ. ಮನೆ ಒಳಗಡೆ ಎಷ್ಟು ಜನ ಇದ್ದರು, ಹಾಗೆ ಮನೆ ಒಳಗಡೆ ಎಷ್ಟು ರೂಮ್ಸ್ ಎಲ್ಲ ಇದೆ. ಮೇಲ್ಗಡೆ ಸಹ ಸಿಕ್ಕಾಪಟ್ಟೆ ವಿಶಾಲವಾದಂತಹ ಒಂದು ಹಾಲ್ ರೂಮ್ಸ್ ಎಲ್ಲ ಇದೆ, ಕೆಳಗಡೆ ಕೂಡ ಹಾಗೆ. ಆ್ಯಂಡ್ ಕೂಡು ಕುಟುಂಬ ಇದ್ದಂಥ ಕಾಲದಲ್ಲಿ ಇಷ್ಟು ದೊಡ್ಡ ಮನೆಯ ಅವಶ್ಯಕತೆ ಇರ್ತಾ ಇತ್ತು. ಹಾಗೆ ಇಂತಹ ಮನೆಗಳು ಅದೆಷ್ಟು ಇತಿಹಾಸದ ಒಂದು ಸಾಕ್ಷಿಗಳು ಅಂತ ಹೇಳ್ಬೋದು ಅಲ್ವಾ. ಈಗ ನಾನು ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಈಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಲ್ವ, ಈ ಹಾಲ್ ಅನ್ನುವಂಥದ್ದು ಮತ್ತೆ ಸೇರಿಸಿದಂತಹ ಭಾಗ ಅಂತೆ. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಆ ಜಗಲಿ ಅನ್ನುವಂಥದ್ದು ಮೊದಲೇ ಇದ್ದಂಥದ್ದು ಅಂತ. ಇಲ್ಲಿಂದ ಮನೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಾಲಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸೋಣ. ಹಾಗೆ ನೋಡಿ, ವಿಶಾಲವಾದಂತಹ ಕಿಟಕಿಗಳಲ್ಲಿ ಗಾಳಿಯ ಒಂದು ಪ್ರವೇಶ, ಆಚೆ ಒಂದು ರೂಮ್ ಆ್ಯಂಡ್ ಅದೇ ತರಹ ಜಗುಲಿಗೆ ಚಾಚಿಕೊಂಡು ಈ ಕಡೆ ಒಂದು ರೂಮ್, ಎರಡೂ ಕಡೆ ಒಂದೊಂದು ರೂಮ್ಗಳ ವ್ಯವಸ್ಥೆ ಇತ್ತು. ಹಾಗೆ ಈ ಒಂದು ಮನೆಯಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಆಡ್ತಾ ಇತ್ತು. ಆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಕೂಡ ಫೀಲ್ ಆಗ್ತಾ ಇತ್ತು. ಸೊ ಮನೆ ಮಂದಿ ಎಲ್ಲ ಸೇರಿದಾಗ ಮನೆಗೆ ಇನ್ನಷ್ಟು ಎನರ್ಜಿ ಆ್ಯಡ್ ಆಗುತ್ತೆ ಅಂತ ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ಕೂಡು ಕುಟುಂಬ ಬಾಳಿ ಬದುಕಿದಂತಹ ಮನೆ ಇದು. ಸೊ ಇಂತಹ ಹಳೆ ಮನೆಗಳನ್ನು ಕಂಡಾಗಲೆಲ್ಲ ನನಗೆ ತುಂಬ ಖುಷಿ ಆಗೋದು. ಸ್ಪೆಷಲಿ ಆ ಅಟ್ಯಾಚ್ಮೆಂಟೇ ಬೇರೆ. ನೋಡಿ, ಇಲ್ಲಿಂದ ಮನೆಯ ಒಂದು ಮುಖ್ಯ ದ್ವಾರ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಹಾಲ್ ಸಿಗುತ್ತೆ ನಿಮಗೆ ಎಂಟ್ರಿ ಕೊಟ್ಟ ತಕ್ಷಣ. ಫಸ್ಟ್ ಇದನ್ನು ಮೊದಲು ಮಕ್ಕಳು ಸಾಮಾನ್ಯವಾಗಿ ಉದ್ದಕ್ಕೂ ಮಲಗ್ತಾ ಇದ್ರಂತೆ. ಈ ಹಾಲ್ ಅಲ್ಲಿಂದ ಇಲ್ಲಿವರೆಗೂ ಚಾಚಿಕೊಂಡಿದೆ. ಅದಕ್ಕೆ ತಾಗಿಕೊಂಡೇ ನಿಮಗೆ ಉಪ್ಪರಿಗೆಗೆ ಅಥವಾ ಮೇಲೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ನೋಡಿ. ಇಲ್ಲಿ ಮನೆಯವರ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಜಾಕೆ ಪರಮೇಶ್ವರ ಗೌಡ ಅವರು, ಹಾಗೆ ಅವರ ಧರ್ಮಪತ್ನಿಯವರು, ಹಾಗೆ ಇದು ಅವರ ಹಿರಿಯ ಪುತ್ರ. ಇದು ನನ್ನ ಫ್ರೆಂಡ್, ರೂಮ್ಮೇಟ್ಸ್ ಆಗಿದ್ವಿ ನಾವು ಬೆಂಗಳೂರಲ್ಲಿ. ಈಗ ನಾನು ಅವಳ ಗಂಡನ ಮನೆಗೆ ಬಂದಿರೋದು. ಸೊ ಉಲ್ಲಾಸ್ ಅಣ್ಣ ಆ್ಯಂಡ್ ಪ್ರಿಯಾ ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ನ ಮಾತಾಡಿಸ್ತಾ ಇದ್ದೆ. ಈಗ ನಮ್ಮ ಜೊತೆ ಸಂತೋಷ್ ಜಾಕೆ ಅವರು, ಹಾಗೆ ಅವರ ಅತ್ತೆ, ಅಂದರೆ ಈ ಮನೆಯನ್ನ ಕಟ್ಟಿಸಿದಂತಹ ಪರಮೇಶ್ವರ ಗೌಡ ಅವರ ದೊಡ್ಡ ಮಗಳಿದ್ದಾರೆ. ಹಾಗೆ ಅವರ ತಮ್ಮನ ಮಕ್ಕಳು ಸಂತೋಷ್ ಜಾಕೆ ಹಾಗೆ ಉಲ್ಲಾಸ್ ಜಾಕೆ ಅವರು. ಅಜ್ಜಿ, ಈ ವರ್ಷ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? 51ನೇ ಇಸವಿಯಲ್ಲಿ ಈ ಮನೆ ಕಟ್ಟಿದ್ದು ಅಂತ ಹೇಳುವಂತದ್ದು 75 ವರ್ಷ ಆಯ್ತು. ಮನೆಯಲ್ಲಿ ಕಟ್ಟುವಾಗ ಎಷ್ಟು ಜನ ಇದ್ರು? ಸದಸ್ಯರ ಸಂಖ್ಯೆ ಎಷ್ಟಿತ್ತು? ನಮ್ಮ ತಾತನ ತಮ್ಮನ ಹೆಂಡತಿ ಮತ್ತೆ ಅವರ ಮಕ್ಕಳು 8 ಜನ ಮಕ್ಕಳು ಅವರಿಗೆ. ಅವರಿಗೆ 8 ಜನ ಮಕ್ಕಳು. ಆನಂತರ ಅವರ ತಮ್ಮನಿಗೆ ಅವರಿಗೆ 3 ಜನ ಮಕ್ಕಳು. ಅಷ್ಟು ಜನ ಅವಾಗ ಇದ್ರು. ಆಮೇಲೆ
ನಮ್ಮ ತಾತನ ಮಕ್ಕಳು ಯಾರು ಅವರು 9 ಜನ. ಒಟ್ಟೊಂದು 20ರಿಂದ 25 20 ಜನ 22 ಜನ ಎಲ್ಲ ಇದ್ದಂತ ಮನೆ. ಮೇಲೆ ಈ ತರ ಮರದ ಮುಚ್ಚಿಗೆಯನ್ನ ಮಾಡಿರ್ತಾರೆ. ಮಧ್ಯದಲ್ಲಿರುವಂತ ಮನೆಯ ಮುಖ್ಯ ದ್ವಾರ. ಒಟ್ಟು ಈ ಮನೇಲಿ ಎಷ್ಟು ರೂಮ್ ಇದೆ? ರೂಮ್ಗಳು 8 ರೂಮು, ಕೆಳಗೆ 4, ಮೇಲೆ 4, ಮತ್ತೆ 2 ಹಾಲ್ಗಳು, ಒಂದು ಈ ಹಾಲ್ ಮತ್ತೆ ಇನ್ನೊಂದು ಒಳಗೆ ಒಂದು ಹಾಲ್, ಮತ್ತೆ ಒಂದು ಊಟದ ಹಾಲ್, ಊಟದ ಕೋಣೆ ಒಂದು, ಆನಂತರ ಒಂದು ಅಡಿಗೆ ಕೋಣೆ, ಆಮೇಲೆ ಒಂದು ಸ್ಟೋರು, ಹೀಗೆಲ್ಲ ಆಗಿ ಮೇಲೆ ಮೇಲೆ ಮಾಳಿಗೆಯಲ್ಲಿ 4 ರೂಮು, ಒಂದು ಹಾಲ್, ಅಷ್ಟು ಇದೆ. ಓಕೆ. ಇಂಥ ಹಳೆ ಮನೆಗಳನ್ನ ಈಗ ನೋಡೋದಕ್ಕೆ ಸಿಗೋದೇ ಅಪರೂಪ. ಇದನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲ, ಅದೇ ಒಂದು ದೊಡ್ಡ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಇದನ್ನ ಈಗ ಊಟದ ಹಾಲ್ ಆಗಿ ಬಳಸ್ತಾ ಇದ್ದಾರೆ. ಮಾಡಿದ್ದು ಮತ್ತೆ ಪಾರ್ಟಿಷನ್, ಇದು ಒಂದು ಫುಲ್ ಜಗಲಿ ಪಾರ್ಟಿಷನ್ ಆಡ್ ಮಾಡಿ ಇನ್ನೊಂದು ರೂಮ್ ಆಗಿದೆ. ದೇವರ ಕೋಣೆ, ಅದಕ್ಕೆ ದೇವರ ಕೋಣೆ. ಅದು ಮೊದಲು ರೂಮೇ ಆಗಿತ್ತು, ದೇವರ ಕೋಣೆ. ಈ ಮನೆ ಇಷ್ಟೊಂದು ಕ್ಲೀನ್ ಆಗಿ ನೀಟಾಗಿ ಇರಬೇಕು ಅಂತಂದ್ರೆ ಮುಖ್ಯ ಕಾರಣೀಕರ್ತರು ಇಲ್ಲಿದ್ದಾರೆ ನೋಡಿ. ಎಲ್ಲ ಉಸ್ತುವಾರಿಯನ್ನ ನೋಡಿಕೊಳ್ಳುವಂತಹ ಮನೆಯ ಯಜಮಾನಿ, ಮಾವ ಕಟ್ಟಿಸಿದಂತಹ ಒಂದು ಮನೆ. ಆ ಮನೆಗೆ ಸೊಸೆಯಾಗಿ ಬಂದು ಈ ಮನೆಯ ಜವಾಬ್ದಾರಿಯನ್ನ ಹೊತ್ತು ಅಷ್ಟೇ ನೀಟಾಗಿ ಇಷ್ಟು ವರ್ಷ ಇಟ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕ್ರೆಡಿಟ್ಸ್ ಅವರಿಗೆ ಹೋಗುತ್ತೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಬಂದು? 51ನೇ ವರ್ಷ. ಅತ್ತಿಗೆ ನಾದಿನಿಯರು. ಮನೆ ಕಟ್ಟುವಾಗ 20ರಿಂದ ಅಂದ್ರೆ 25 ತನಕ ಅಷ್ಟು ಜನ ಇದ್ರು. ಆದ್ರೆ ಈಗ ಬೇರೆ ಬೇರೆ ಮನೆಗಳು ತುಂಬಾ ಆದ ಮೇಲೆ ಜನಸಂಖ್ಯೆ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಇಷ್ಟು ದೊಡ್ಡ ಮನೆಯಲ್ಲಿ ಅಪರೂಪಕ್ಕೆ ಸೇರೋದು ಏನಾದ್ರೂ ಮಾಡ್ತಿರ್ತೀರಾ ಹೇಗೆ? ನಾವು ವರ್ಷದಲ್ಲಿ 1 ಸಲ ಅಲ್ಲದೆ 2 ಸಲ ಇಲ್ಲಿ ನಾವೆಲ್ಲರನ್ನ ಕರೀತೇವೆ. ಯಾವ್ದಂತ ಹೇಳಿದ್ರೆ ಬಹಳ ಮುಖ್ಯ ದೀಪಾವಳಿಗೆ ನಾವೆಲ್ಲ ನಮ್ಮ ಇಲ್ಲಿಂದ ಜಾಕೆ ಮನೆಯಿಂದ ಯಾರು ಕೊಟ್ಟಿದ್ದಾರೆ ಮತ್ತೆ ಜಾಕೆ ಮನೆಯವರು ಯಾರಿದ್ದಾರೆ ಅವರು ಮತ್ತೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲರೂ ಸೇರಿ ನಾವು ಇಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ವರ್ಷದಲ್ಲಿ 1 ಸಲ. ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ಮಾಲಯ ಈ ತರ ತೀರಿ ಹೋದ ದಿವಸದ ಒಂದು ಎಡೆ ಇಡುವಂತ ಕಾರ್ಯಕ್ರಮಗಳು ಉಂಟಲ್ಲ, ಆ ಸಂದರ್ಭದಲ್ಲಿ ಕೂಡ ಎಲ್ಲರನ್ನ ಕರಿತೇವೆ. ಆ ದಿವಸ ಬರುದು ಸ್ವಲ್ಪ ಕಡಿಮೆ, ಆದ್ರೆ ದೀಪಾವಳಿಗೆ ಒಂದು ಜಾಕೆಯಲ್ಲಿ ಎಲ್ಲರೂ ಸೇರುದು ಅಂತ ಹೇಳುವಂತ ಒಂದು ಪ್ರತಿ ವರ್ಷ ಎಲ್ರಿಗೊಂದು ಇದಾಗಿದೆ. ಹಾಗಾಗಿ ಎಲ್ಲರೂ ದೀಪಾವಳಿಗೆ ಎಲ್ಲ ಬರ್ತಾರೆ ಇಲ್ಲಿ. ಹಾಗೆ ಎಲ್ಲರೂ ದೀಪಾವಳಿಗೆ ಒಂದು ದಿವಸ, ಅದು ಯಾವ ದೀಪಾವಳಿ ಹಬ್ಬ ದಿವಸವೇ ಮಾಡುದಿಲ್ಲ. ಯಾಕೆಂತ ಹೇಳಿದ್ರೆ ಕೆಲವರ ಮನೆಗಳಲ್ಲಿ ಹಬ್ಬ ಇರ್ತದೆ, ಅವರಲ್ಲಿ ಇದು ದನಗಳಿಗೆ ಬೆಳಕು ತೋರಿಸುವಂತದ್ದು ಮತ್ತೆ ಮರ ಹಾಕುವಂತ ಕಾರ್ಯಕ್ರಮಗಳೆಲ್ಲ ಇರ್ತದೆ. ಹಾಗೆ ಎಲ್ರಿಗೂ ಯಾವಾಗ ಫ್ರೀ ಇರ್ತದೆ ಒಂದು ದಿವಸ, ಆ ದಿವಸ ನಾವು ಇಲ್ಲಿ ರಾತ್ರಿ ಕಾರ್ಯಕ್ರಮಕ್ಕೆ ರೆಡಿ ಮಾಡೋದು. ಹಾಗಾಗಿ ಎಲ್ಲರೂ ಸೇರ್ತಾರೆ. ಆ ದಿವಸ ಒಂದು ಎಲ್ಲ ನಮ್ಮ ಫ್ಯಾಮಿಲಿಯ ಒಂದು ಗೆಟ್ ಟುಗೆದರ್ ಆಗ್ತದೆ. ಎಲ್ಲ ಆಲ್ಮೋಸ್ಟ್ 60-70 ಜನ ಸೇರ್ತಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ. ಅದು ಬಹಳ ಮುಖ್ಯ. ಈಗ ನಾವು ದೊಡ್ಡ ದೊಡ್ಡ ಮನೆಗಳನ್ನ ನೋಡ್ತೀವಿ, ಆದ್ರೆ ಮನೆಗಳಲ್ಲಿ ಯಾರು ಇರೋದಿಲ್ಲ, ಅಪರೂಪಕ್ಕೂ ಸೇರೋದಿಲ್ಲ. ಫ್ಯಾಮಿಲಿಯಲ್ಲಿ ಇರುವಂತವರಿಗೆ ಸಹ ಗೊತ್ತಿರೋದಿಲ್ಲ ಇವ್ರು ಯಾರು ಅವ್ರು ಯಾರು ಅಂತ ಮಕ್ಕಳಿಗೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ಬಹುಶಃ ವರ್ಷಕ್ಕೊಮ್ಮೆ ಆದ್ರೂ ಈ ರೀತಿ ಸೇರೋದು ತುಂಬಾ ಒಂದು ಅದ್ಭುತವಾದ ಕಾನ್ಸೆಪ್ಟ್. ನಮ್ಮ ಫ್ಯಾಮಿಲಿಗೆ ಇನ್ನಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದು, ಫ್ಯಾಮಿಲಿ ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡುತ್ತೆ ಅಂತ. ಮತ್ತೆ ಇಲ್ಲಿ ಏನಂದ್ರೆ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರು ಇರ್ಬೋದು, ಚಿಕ್ಕಪ್ಪಂದ್ರು ಎಲ್ಲರೆಲ್ಲ ಅನ್ಯೋನ್ಯವಾಗಿದ್ದಾರೆ. ಯಾರು ಒಂದು ಸಣ್ಣ ಭಿನ್ನಾಭಿಪ್ರಾಯ ಇರ್ಬೋದು ಆಗ್ಲಿ, ಮತ್ತೆ ಸಣ್ಣ ಪುಟ್ಟ ಅಂತದ್ದು ಯಾವುದಿಲ್ಲ. ಸಣ್ಣ ಪುಟ್ಟ ಇದ್ರು ಅಂತ ಇಲ್ಲಿ ಯಾವುದು ಆ ತರದಿಲ್ಲ, ಯಾವುದೇ ಇಲ್ಲ ಆ ತರದ್ದು. ಎಲ್ಲರೂ ಸೇರುದು, ಬರೋದು ಹೋಗುದು, ಪ್ರತಿ ಕಾರ್ಯಕ್ರಮ ಇದ್ರೆ ಬರೋದು ಹೋಗುದು ಎಲ್ಲವೂ ಇಲ್ಲಿ ಆಗ್ತಾ ಇರ್ತದೆ. ಅಲ್ಲಿಗೆ ನಾವು ಇದಿಲ್ಲ ಅಂತ ಹೇಳಿ ಬರದೇ ಇರುವಂತವ್ರು ಅಂತವ್ರು ಯಾರಿಲ್ಲ ನಮ್ಮ ಇಷ್ಟು ದೊಡ್ಡ ಇದರಲ್ಲಿ. ಕಂಪ್ಲೀಟ್ ಆಗಿ ಮರವನ್ನ ಬಳಸಿರುವಂತದ್ದು ನೋಡಿ. ಬಹುಶಃ ಈಗಿನ ಕಾಲದಲ್ಲಿ ಇಷ್ಟು ಮರವನ್ನ ಬಳಸಿ ಮನೆ ಕಟ್ಟಬೇಕು ಅಂತಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟಾಗಬಹುದು ಅನ್ನೋದು. ಇದರ ಮೇಲೆ ಮಾಳಿಗೆ ಮೇಲೆ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಒಟ್ಟು ಈ ಮನೇಲಿ ಎಷ್ಟು ರೂಮ್ ಇದೆ? ರೂಮ್ಗಳು 8 ರೂಮು, ಕೆಳಗೆ 4, ಮೇಲೆ 4, ಮತ್ತೆ 2 ಹಾಲ್ಗಳು, ಒಂದು ಈ ಹಾಲ್ ಮತ್ತೆ ಇನ್ನೊಂದು ಒಳಗೆ ಒಂದು ಹಾಲ್. ನಾವು ಮೇಲೆ ಸಹ ಹೋಗಿ ಬರುವ. ಆ್ಯಂಡ್ ಪರಮೇಶ್ವರ ಗೌಡ ದಂಪತಿಗಳು. ಹಾಗೆ ನೋಡಿ ಇಲ್ಲಿ ಇನ್ನೂ ಒಳಗಡೆ ಬಂದರೆ ಮೊದಲೆಲ್ಲ ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಂತಹ ಒಂದು ಉದ್ದನೆಯ ಹಾಲ್, ಹೇಗೇನ್ ಅದಕ್ಕೆ ಚಾಚಿಕೊಂಡಿರುವಂತಹ ಕಿಚನ್
ನೋಡಿ ಆ ಟೇಬಲ್ಗಳೆಲ್ಲ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಮೊದಲು. ಹಳೆ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ವ್ಯವಸ್ಥೆನ ಕಾಣ್ತಾ ಇರ್ತಿದ್ವಿ ನಾವು ಅಲ್ವಾ. ನೋಡಿ ಇಲ್ಲಿಂದ ಬಂದರೆ ಕಿಚನ್, ಈವನ್ ಕಿಚನಲ್ಲೂ ಕೂಡ ಮೇಲೆ ಕಂಪ್ಲೀಟಾಗಿ ಮರವನ್ನೇ ಬಳಸಿರುವಂಥದ್ದು. ಹಾಗೆ ಕಿಚನ್ನಿಗೆ ಅಟ್ಯಾಚ್ ಆಗಿ ಒಂದು ಸ್ಟೋರ್ ರೂಮ್ ಕೂಡ ಇದೆ. ಅಂದಿನ ಕಾಲದಲ್ಲಿ ಅಟ್ಟ ಅನ್ನೋದು ಕಂಪಲ್ಸರಿ ಎಲ್ಲ ಮನೆಗಳಲ್ಲಿ ಇರ್ತಾ ಇತ್ತು ಅಲ್ವಾ. ಅಟ್ಟದ ಮೇಲೆ ಸಾಮಾನ್ಯವಾಗಿ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಅಥವಾ ಒಂದಿಷ್ಟು ಕೆಡದಂತೆ ಇಡೋದಕ್ಕೆ ಆ ಬಿಸಿಯ ಶಾಖ ಅನ್ನುವಂಥದ್ದು ಅಡುಗೆ ಮಾಡುವಾಗ ಬೆಂಕಿಯಿಂದ ಬರ್ತಾ ಇತ್ತಲ್ವ, ಆ ಶಾಖ ಅನ್ನುವಂಥದ್ದು ಅಟ್ಟವನ್ನು ರೀಚ್ ಆಗಿ ಅಲ್ಲಿರುವಂಥ ವಸ್ತುಗಳನ್ನು ತುಂಬ ಕರೆಕ್ಟಾಗಿ ಇಡ್ತಾ ಇತ್ತು. ಯಾವುದೇ ರೀತಿಯಾದಂಥ ಹುಳು ಹುಪ್ಪಟೆಗಳು ಬಾರದಂತೆ ನೋಡಿಕೊಳ್ತಾ ಇತ್ತು ಈ ಅಟ್ಟದ ಒಂದು ವ್ಯವಸ್ಥೆ ಅನ್ನುವಂಥದ್ದು. ವರ್ಷಾನುಪೂರ್ತಿ ಇಟ್ಟರೂ ಹಾಳಾಗದೇ ಇರುವಂತಹ ಒಂದು ನ್ಯಾಚುರಲ್ ವ್ಯವಸ್ಥೆ ನಮ್ಮ ಹಿರಿಯರು ಮಾಡಿ ಇಟ್ಕೊಂಡಿರೋದು. ಈಗಿನ ಮನೆಗಳಲ್ಲಿ ಇದನ್ನು ಕಾಣೋದು ಬಹಳ ಅಪರೂಪ ನಾವು ಅಲ್ವಾ. ಆ್ಯಂಡ್ ಜೊತೆಗೆ ಈಗ ಈ ಒಂದು ಅಡುಗೆ ಮನೆಗೆ ಸೇರಿಕೊಂಡೇ ಒಂದು ಸ್ಟೋರ್ ರೂಮ್ ಇದೆ, ಭಾಳ ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಆ್ಯಂಡ್ ಇಲ್ಲಿ ಕೂಡ ಅಗೈನ್ ಮೇಲೆ ಮರವನ್ನೇ ನಾವು ಕಾಣ್ತೀವಿ, ಮರದ ಒಂದು ಮುಚ್ಚಿಗೆ ಎಲ್ಲೇ ಹೋದ್ರೂ. ಹಾಗೆ ಈ ಥರದ ಒಂದು ಮನೆಗಳನ್ನು ಈಗ ಕಟ್ಟಬೇಕು ಅಂತಂದರೆ ಖಂಡಿತವಾಗಿಯೂ ಅಷ್ಟು ಸುಲಭ ಇಲ್ಲ ಅಲ್ವಾ. ಮೊದಲಿನ ಕಾಲದಲ್ಲಾಗಿದ್ದರೆ ಮನೆಗಳನ್ನು ಕಟ್ಟೋದು ಅಂತ ಹೇಳಿದ್ರೆ ಮರಗಳಿಂದನೇ ಕಟ್ತಾ ಇದ್ರು. ನಮ್ಮ ಕರಾವಳಿ ಕಡೆಗಳಲ್ಲಿ ಮನೆಗಳನ್ನು ಮರಗಳಿಂದ ಕಟ್ತಾ ಇದ್ದಿದ್ದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಒಂದು ಅವೈಲೇಬಿಲಿಟಿ, ಇನ್ನೊಂದು ಇಲ್ಲಿಯ ವೆದರ್ಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಇದು ಅಡುಗೆ ಮನೆ ಸೈಡಿಂದ ಹೊರಗಡೆ ಕಾಣಿಸುವಂಥ ಒಂದು ವಾತಾವರಣ. ಕೋಳಿಗಳು ನಮಗೆ ಹಾಯ್ ಹೇಳ್ತಾ ಇದ್ದಾವೆ. ಮಳೆ ಬರ್ತಾ ಇತ್ತು, ನಾನು ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಸಣ್ಣಗೆ ಹನಿತಾ ಇತ್ತು. ಈಗ ಉಪ್ಪರಿಗೆ ಅಥವಾ ಮೇಲಂತಸ್ತು, ಸೆಕೆಂಡ್ ಫ್ಲೋರ್ ಅಂತ ಕರಿತೀವಲ್ವ, ಅಲ್ಲಿಗೆ ಹೋಗುವಂತಹ ಮೆಟ್ಟಿಲುಗಳು. ಮೆಟ್ಟಿಲನ್ನು ಹತ್ತಿ ಹೋದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ಒಂದು ಕೋಣೆ ಕಾಣಿಸುತ್ತೆ ನೋಡಿ. ಈ ಥರ ಗಾಳಿ ಬರುವಂಥ ವ್ಯವಸ್ಥೆಗಳು ಕಿಟಕಿಯಲ್ಲಿ. ಇಲ್ಲೊಂದು ರೂಮ್ ಇದೆ. ಮನೆಯಲ್ಲಿ ಇದ್ದಂಥ ಜನಸಂಖ್ಯೆಗೆ ಸರಿಯಾಗಿ ರೂಮುಗಳ ಒಂದು ವ್ಯವಸ್ಥೆ ಕೂಡ ಇರ್ತಾ ಇತ್ತು ಅಲ್ವಾ. ಹಾಗೆ ಈಗ ಇಲ್ಲಿಂದ ಇನ್ನೊಂದು ರೂಮ್ ಕಡೆ ಹೋಗೋಣ. ಇದು ರೂಮ್ ಅನ್ನೋದಕ್ಕಿಂತ ಹೌದು, ಇದು ರೂಮ್. ಆ್ಯಂಡ್ ಇಲ್ಲಿಂದನೂ ಕೂಡ ಒಂದು ಅಟ್ಟ ಇದೆ. ಇವಳು ವಿಹಾನಿ ಅಂತ, ಸಂತೋಷ್ ಜಾಕಿಯವರ ಮಗಳು. ಹಾಗೆ ನೋಡಿ ಎಗೇನ್ ಒಂದು ಉದ್ದನೆಯ ಹಾಲ್. ಈ ಹಾಲ್ಗಳಲ್ಲೂ ಕೂಡ ಬಹುಶಃ ತುಂಬ ಜನ ಇರುವಾಗ ಮಲಗೋದಕ್ಕೆ ಒಳ್ಳೆ ಬಳಕೆ ಅಂತ ಹೇಳ್ಬೋದು. ಹಾಗೆ ಅದಕ್ಕೆ ಚಾಚಿಕೊಂಡು ಇನ್ನೆರಡು ರೂಮ್ಗಳು ಕೂಡ ಇದ್ದಾವೆ. ಆ್ಯಂಡ್ ನನಗಿಷ್ಟವಾದಂತಹ ಪ್ಲೇಸ್ ಅಂತಂದರೆ ಇದು ನೋಡಿ, ಬಾಲ್ಕನಿ. ಹೊರಗಡೆ ಬಂದ ತಕ್ಷಣ ಎದುರುಗಡೆ ಎಲ್ಲ ಕಾಣಿಸ್ತಾ ಇರಬೇಕು. ಆ ಕಡೆ ಬಂಟಮಲೆ ಇದೆ, ಹಾಗೆ ಮರಗಿಡಗಳು. ಮಳೆ ಬರುವಾಗ ತುಂಬ ಚೆನ್ನಾಗಿರ್ಬೋದು ಇಲ್ಲಿನ ವ್ಯೂ ಅನ್ನುವಂಥದ್ದು ಅಂಗಳದ್ದು. ಇದೇ ಚಂದ ಅಲ್ಲ, ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಆ ಗ್ರೀನರಿ ಆ್ಯಂಡ್ ಮಳೆ ಬರುವಾಗಂತೂ ಸೂಪರ್. ಪರಿಸರ ಪ್ರಿಯರಿಗೆ ಯಾವಾಗಲೂ ಬಾಲ್ಕನಿ ಇಷ್ಟ ಆಗೋದು ಆ ಕಾರಣಕ್ಕೇ ಅಲ್ವಾ. ಬಾಲ್ಕನಿ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿಂದ ಹಾಗೆ ನಡ್ಕೊಂಡು ಹೋದರೆ ಇನ್ನೊಂದು ರೂಮ್ ಸಿಗುತ್ತೆ ನಿಮಗೆ. ಎಷ್ಟೊಂದು ಕೋಣೆಗಳು. ಇದು ಕಂಪ್ಲೀಟಾಗಿ ಮನೆ ಎಷ್ಟು ಕೋಣೆಗಳನ್ನು ಹೊಂದಿದೆ. ಹಾಗೆ ಹಳೆ ಮನೆಗಳು ಹೇಗೆ ಇರ್ತಾ ಇದ್ವು, ಒಂದೊಂದು ಕಡೆ ಒಂದೊಂದು ರೀತಿಯ ವಿನ್ಯಾಸ ಇರುತ್ತೆ. ಇದು ಒಂದು ರೀತಿ ಪಶ್ಚಿಮ ಘಟ್ಟದ ಮಡಿಲಲ್ಲಿ ಇರುವಂತಹ ಒಂದು ಮನೆಯ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೀವು ನೋಡಿದ್ರಿ ಅಲ್ವಾ. ಕಂಪ್ಲೀಟ್ ಮರದಿಂದ ಮಾಡಿದಂತಹ ಮನೆ. ಸೊ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳೊಂದಿಗೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ ನೋಡಿ. ಇವರನ್ನು ವಿಡಿಯೋದಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ, ಇವರು ಟೀಚರ್ ಆಗಿರೋದ್ರಿಂದ ಸ್ಕೂಲಲ್ಲಿದ್ದರು. ಸಂತೋಷ್ ಜಾಕಿಯವರ ಧರ್ಮಪತ್ನಿ ಸುಷ್ಮಿತಾ ಜಾಕಿಯವರು. ಅವರು ಕೂಡ ಪರಿಸರ ಪ್ರೇಮಿ. ಹಾಗೆ ಅವರ ಅಮ್ಮ ಸಾಹಿತಿ ಆಗಿರೋದ್ರಿಂದ ಅವರಿಗೂ ಪುಸ್ತಕಗಳನ್ನು ಓದುವಂತಹ ಭಾಳಷ್ಟು ಹವ್ಯಾಸ ಇದೆ. ಆ್ಯಂಡ್ ನಾವಿಬ್ಬರು ಮಾತಾಡ್ತಾ ಇದ್ದಿದ್ದೇ ಪುಸ್ತಕಗಳ ಬಗ್ಗೆ ಅಂತ ಹೇಳ್ಬೋದು. ಮಳೆ ಜೋರಾಗಿ ಬರ್ತಾ ಇರುವಾಗ ಇಂತಹ ಮನೆಗಳಲ್ಲಿ ಕೂತು ಪುಸ್ತಕ ಓದುವಂಥ ಖುಷಿಯೇ ಬೇರೆ. ಯಾಕಂದರೆ ಹೆಂಚಿನ ಮನೆಯಲ್ಲಿ ಬಿದ್ದಂತಹ ಮಳೆ ಹನಿ ಇದೆ ಅಲ್ಲ, ಮಾಡುವಂಥ ಸದ್ದು ಅಷ್ಟು ಅದ್ಭುತವಾಗಿರುತ್ತೆ. ಸೊ ಇದು 4 ಜನ ಪುತ್ರರು ಆ್ಯಂಡ್ ಅವರ ಪತ್ನಿಯರು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವರ್ಲ್ಡ್ಸ್ ಬೆಸ್ಟ್ ಪೇರೆಂಟ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಸರಿ, ಹಾಗಾದರೆ ಮತ್ತೊಂದು ವಿಡಿಯೋ ಜೊತೆ ಇದೇ ರೀತಿ ಸಿಗ್ತಾ ಇರ್ತೀನಿ. ನಮಸ್ಕಾರ.